ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಫೇಸ್ಬುಕ್ ಲೈವ್ನಲ್ಲಿರುವಂತಹ ದೇವಜನರೇ, ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ಶುಕ್ರವಾರದ ಸಂಜೆಯ ಸಮಯದಲ್ಲಿ ಆತನ ವಾಕ್ಯಗಳನ್ನು, ವಿಶೇಷವಾಗಿ ಬೈಬಲ್ನ ಕೊನೆಯ ಪುಸ್ತಕವಾದಂತಹ ಪ್ರಕಟಣೆಯ ಗ್ರಂಥದ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಪರಿಶುದ್ಧವಾದಂತಹ ಜ್ಞಾನವನ್ನು, ಆತನ ವಿಶೇಷವಾದಂತಹ ಪ್ರಸನ್ನತೆಯನ್ನು, ಆತನ ಮಾರ್ಗದರ್ಶನವನ್ನು ಕೋರುವಂಥವರಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ ದೇವರನ್ನು ಪ್ರಾರ್ಥಿಸೋಣ. ಕೃಪೆಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಈ ಸಂಧ್ಯಾ ಕಾಲದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಸಿದ್ಧಗೊಂಡಿದ್ದೇವೆ. ಸ್ವಾಮಿ, ನಮ್ಮ ಸಂಗಡ ಬಾ. ವಿಶೇಷವಾಗಿ ನಿನ್ನ ಭಕ್ತನಾದಂತಹ, ಶಿಷ್ಯನಾದಂತಹ ಯೋಹಾನನಿಗೆ ಕೊಟ್ಟಂತಹ ದರ್ಶನಗಳು, ಆ ಪ್ರಕಟಣೆಯ ಮಾತುಗಳು ಇವತ್ತು ನಾವು ಸಭೆಯಾಗಿ ಆ ಪ್ರಕಟಣೆಯ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ, ಪ್ರಕಟಣೆಯಿಂದ ಬರುವಂತಹ ದಿವ್ಯ ದರ್ಶನಗಳನ್ನು ಪಡೆದುಕೊಳ್ಳುವುದಕ್ಕೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕರ್ತನೆ, ನಮಗೆ ಕೊಟ್ಟಂತಹ ಈ ಸುಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ಕರ್ತನೆ. ನಿನಗೆ ಕೊಟ್ಟಂತಹ ಈ ಒಂದು ಸಮಯದಲ್ಲಿ ನಾವು ನಿನ್ನನ್ನು ಪ್ರಾರ್ಥಿಸುತ್ತಾ, ನಿನ್ನ ವಾಕ್ಯದಲ್ಲಿ ಬಲಗೊಳ್ಳುತ್ತಾ ಆಶೀರ್ವಾದಕ್ಕೆ ಪಾತ್ರವಾಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸು ಎಂಬುದಾಗಿ ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆಮೇನ್. ನಾವು ಪ್ರಾರಂಭದಲ್ಲಿ ದೇವರ ಸ್ತೋತ್ರಕ್ಕಾಗಿ ಹಾಡುವಂತಹ ಹಾಡಿನಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತಹ ರಾಗ, ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಎನ್ನುವಂತಹ ರಾಗವನ್ನು ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾನು ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸುವಿನ ಕೃಪೆಯು ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯು
ನನಗೆ ಸಾಕು ಈ ಲೋಕದೊಳು. ನಾನೇ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನಾ ಯೇಸುವಿನೊಂದಿಗೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನದ್ರಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನದ್ರಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಹೋಗುವೆನು ನಾ ಯೇಸುವಿನೊಂದಿಗೆ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ದೇವರ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳೋಣ. ನಾವು ಪ್ರಕಟಣೆಯ ಪುಸ್ತಕದ ವಾಕ್ಯದ ಧ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ. ಒಟ್ಟು 6 ಸಭೆಗಳಿಗೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎನ್ನುವಂತಹ ಮಾತುಗಳ ಮೂಲಕ ದೇವರಾತ್ಮನು ಸಭೆಗಳನ್ನು ನಮ್ಮನ್ನು ಎಚ್ಚರಿಸುತ್ತಾ ಬಂದಿದ್ದಾನೆ. ಪ್ರಿಯ ಸ್ನೇಹಿತರೆ, ಪ್ರಕಟಣೆಯ ಪುಸ್ತಕದಲ್ಲಿ ಪ್ರಥಮವಾಗಿ ಸಭೆಗಳ ಕುರಿತಾಗಿ, ಸಭೆಗಳ ಜೀವನ, ಸಭೆಗಳ ಬದುಕು, ಸಾಕ್ಷಿ, ಬಿದ್ದು ಹೋದಂತಹ ಸ್ಥಿತಿ, ಇದೆಲ್ಲವನ್ನು ಯೋಹಾನನ ನಮಗೆ ತಿಳಿಸಿಕೊಡುವಾತನಾಗಿದ್ದಾನೆ. ನಾವು ಕಳೆದ ಒಂದು ವಾರದಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಕಳೆದ ವಾರದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ದೇವರ ಆತ್ಮನು ಪುನಃ ನಮ್ಮನ್ನು ಈ ವಾರದಲ್ಲಿ ನಡೆಸುತ್ತಾ ಬಂದಿದ್ದಾನೆ. ಹಾಗಾಗಿ ದೇವರ ವಾಕ್ಯದಿಂದ ಪ್ರಕಟಣೆಯ ಪುಸ್ತಕವನ್ನು ನೀವು ತೆಗೆಯುವುದಾದರೆ, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 14ನೆಯ ವಚನದಿಂದ ಕೊನೆಯ ಸಭೆಗೆ ದೇವರಾತ್ಮನು ಹೇಳುವಂಥದ್ದನ್ನು ನಾವು ಕೇಳಿಸಿಕೊಳ್ಳೋಣ. ಪ್ರಿಯ ಸ್ನೇಹಿತರೆ, ಪ್ರಕಟಣೆಯ ಪುಸ್ತಕದ 7 ಸಭೆಗಳಿಗೆ ದೇವರಾತ್ಮನ ಹೇಳಿ ಕೊನೆಯ ಸಭೆಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ 14ನೆಯ ವಚನದಿಂದ ಬರುವಾಗ, ಲವೋದಿಕೆಯಲ್ಲಿರುವಂತಹ ಸಭೆಯ ದೂತನಿಗೆ ನೀನು ಬರೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಲವೋದಿಕೆಯ ಸಭೆ ಎಲ್ಲಿರುವಂಥ ಸಭೆಯ ದೂತನಿಗೆ ನೀನು ಬರೆ. ಪ್ರಿಯ ಸ್ನೇಹಿತರೆ, ಈ ಲವೋದಿಕೆ ಸಭೆ ಎನ್ನುವಂಥದ್ದು ಬಹಳ ಐಶ್ವರ್ಯವಂತ ಉಳ್ಳ ಸಭೆ. ಮತ್ತು ಎಫೆಸ ಸಭೆಗೂ ಮತ್ತು ಲವೋದಿಕೆಯ ಸಭೆಗೂ 40 ಮೈಲಿಯ ದೂರದಲ್ಲಿದ್ದಂಥ ಒಂದು ಸಭೆ. ಅದು ಮಾತ್ರವಲ್ಲದೆ ಇದು ಗ್ರೀಕ್ ಹಿನ್ನೆಲೆಯಿಂದ ಅಥವಾ ಗ್ರೀಕ್ನ ಸಂಸ್ಕೃತಿಗೆ ಮತ್ತು ಗ್ರೀಕ್ನ ವಿಚಾರಗಳಿಗೆ ವಿಶೇಷವಾದಂಥ ರೀತಿಯಲ್ಲಿ ತಾನನ್ನು ತಾನು ಒಗ್ಗಿಸಿಕೊಂಡಂಥ ಸಭೆ. ಹಾಗಾಗಿ ಈ ಸಭೆಯಲ್ಲಿರುವಂತಹ ಒಂದು ವಿಶೇಷವಾದಂಥ ರೀತಿಯಲ್ಲಿ ಅದು ಐಶ್ವರ್ಯವಂತ ಉಳ್ಳ ಸಭೆಯಾಗಿತ್ತು. ಮತ್ತು ಅದು ಮಾತ್ರವಲ್ಲದೆ ಕ್ರೈಸ್ತ ನಂಬಿಕೆ ವಿಶ್ವಾಸದಲ್ಲಿ ಬೆಳೆದಂತಹ ಸಭೆಯಾಗಿತ್ತು.
ಇಂತಹ ಸಭೆಗೆ ದೇವರಾತ್ಮನು ಮಾತನಾಡುವಂಥದ್ದನ್ನು ನಾವು ಕೇಳಿಸಿಕೊಳ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಈ ಲವೋದಿಕೆ ಸಭೆಯಲ್ಲಿರುವಂತಹ ದೂತನಿಗೆ ಬರೆಯುವಂಥ ಸಂದರ್ಭದಲ್ಲಿ ಆತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂಥದ್ದು ರೀತಿ ಅಂದರೆ ಆಮೇನ್ ಎನ್ನುವಂತಹ ಮಾತು. ಆಮೇನ್ ಎನ್ನುವಂಥದ್ದು ಕ್ರೈಸ್ತರ ಒಂದು ಗುರುತು. ಈ ಪದವನ್ನು ನಾವು ಯಾವಾಗಲೂ ನಮ್ಮ ಪ್ರಾರ್ಥನೆಯ ಅಂತ್ಯ ಭಾಗದಲ್ಲಿ ಹೇಳ್ತೇವೆ. ಅನೇಕರು ಪ್ರಾರ್ಥನೆ ಮಧ್ಯದಲ್ಲಿ ಆಮೇನ್ ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ, ಅಥವಾ ಪ್ರಾರಂಭದಲ್ಲಿ ಆಮೇನ್ ಎನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅನೇಕ ಮಕ್ಕಳಿಗೆ ಆಮೇನ್ ಅಂತ ಹೇಳುವಾಗ ಅದು ಪ್ರಾರ್ಥನೆ ಅಲ್ಲಿಗೆ ಮುಕ್ತಾಯವಾಯಿತು ಎನ್ನುವಂತಹ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಹಾಗಾದರೆ ನಾವು ಸಭೆಯಾಗಿ ಆಮೇನ್ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆಯ ಅಂತ್ಯದಲ್ಲಿ ಹೇಳ್ತೇವೆ. ಆಮೇನ್ ಎನ್ನುವಂತಹ ಈ ಪದವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ನಾವು ಕೇಳಿಸಿಕೊಳ್ತೇವೆ. ಆಮೇನ್ ಎನ್ನುವಂತಹ ಪದ ಅದು ಇಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ನಮ್ಮ ಸಂಗಡ ಮಾತನಾಡ್ತದೆ. ಇಲ್ಲಿ ಆಮೇನ್ ಎಂಬುದಾಗಿ ಹೇಳುವಾಗ ಅದು ಸತ್ಯ, ಟ್ರೂ ಎನ್ನುವಂಥ ಮಾತಿನಲ್ಲಿ ಹೇಳ್ತದೆ. ಇದು ನಿಜ, ಇದು ಸತ್ಯ, ನಾವು ನಂಬಿರುವಂಥ ವಿಷಯಗಳು ಸತ್ಯ. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದ ನಂತರ ಇಡೀ ಸಭೆ ಅದಕ್ಕೆ ಆಮೇನ್ ಎನ್ನುವಂತಹ ಮುದ್ರೆಯನ್ನು ಹಾಕ್ತದೆ. ಅದರ ಮೂಲಕ ಅವರ ಪ್ರಾರ್ಥನೆಯಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ, ನಾನು ಸಹ ಅವರ ಪ್ರಾರ್ಥನೆಗೆ ಒಪ್ಪಿಗೆ ಕೊಟ್ಟಿದ್ದೇನೆ, ನಾನು ಸಹ ಆ ಪ್ರಾರ್ಥನೆಗೆ ನನ್ನ ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಎನ್ನುವಂಥ ಮಾತುಗಳನ್ನು ಹೇಳುವಂಥವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆಮೇನ್ ಎಂಬುದಾಗಿ ನಾವು ಗಟ್ಟಿಯಾಗಿ ಅನೇಕ ಸಂದರ್ಭಗಳಲ್ಲಿ ಹೇಳಬೇಕಾಗ್ತದೆ. ಆಮೇನ್ ಎನ್ನುವಂಥದ್ದು ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಮಾತು. ಯೇಸು ಸ್ವಾಮಿ ಸಹ ನಿಮಗೆ ನಿಜವಾಗಿ ಹೇಳುತ್ತೇನೆ ಎನ್ನುವಂಥ ಮಾತುಗಳನ್ನು ಹೇಳುವಾಗ ಅಲ್ಲಿ ಬಳಸಿದಂಥ ಪದ ಆಮೇನ್ ಆಮೇನ್ ಎನ್ನುವಂಥ ಪದವನ್ನು ಹೇಳ್ತದೆ. ಅಮೇನ್ ಎನ್ನುವಂಥ ಪದ ಅದು ನಿಜವಾಗಿ ಸತ್ಯವಾಗಿ ಹೇಳುವಂತಹ ಮಾತು. ಆದರೆ ಇಲ್ಲಿ ನೀವು ಗಮನಿಸುವುದಾದರೆ ಆಮೇನ್ ಎಂಬಾತನು ಎನ್ನುವಂಥದ್ದನ್ನು ಹೇಳ್ತಾನೆ. ಇಲ್ಲಿ ಆಮೇನ್ ಎಂಬಾತನು ಎಂಬುದಾಗಿ ಹೇಳುವಾಗ ದೇವರಿಗೆ ಮತ್ತೊಂದು ಹೆಸರನ್ನು ಇಲ್ಲಿ ಕೊಡ್ತಾನೆ, ಆಮೇನ್. ನನ್ನ ಪ್ರಿಯ ಸ್ನೇಹಿತರೆ, ಆಮೇನ್ ಎಂಬುದಾಗಿ ಹೇಳುವಾಗ ಕೆಳಗಡೆ ನಿಮಗೆ ಫುಟ್ ನೋಟಲ್ಲಿ ನಿಮಗೆ ತಿಳಿಸ್ತದೆ ಸತ್ಯವಂತನು. ಇಹಲೋಕದಲ್ಲಿ ಸತ್ಯವಂತರು ಯಾರು? ಸತ್ಯವಂತರು ಯಾರಿದ್ದಾರೆ? ಅಥವಾ ಸತ್ಯವನ್ನ ಹೇಳಿ ಜೀವಿಸುವಂಥವ್ರು ಯಾರಿದ್ದಾರೆ? ಇವತ್ತು ಯಾವುದನ್ನು ನಾವು ನಂಬಬೇಕು, ಯಾವುದನ್ನು ನಂಬಬಾರದು ಎನ್ನುವಂತಹ ಒಂದು ತೊಳಲಾಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ನೋಡ್ರಿ, ನಮ್ಮ ಫೋನಿಗೆ ಯಾವುದಾದ್ರು ವಿಷಯಗಳು ಬರುವಾಗ ಅದು ಅಥೆಂಟಿಕ್ಕೋ, ಅದರಲ್ಲಿ ನಿಜವಾಗಿ ಸತ್ಯಾಂಶ ಅಡಗಿದೆಯೋ, ಅಥವಾ ನ್ಯೂಸ್ ಚಾನೆಲ್ಗಳನ್ನು ನೋಡುವಾಗ ಅವರು ಹೇಳುವಂಥ ಮಾತು ನಿಜವಾಗಿಯೂ ಸತ್ಯವಾಗಿದೆಯೋ, ಅಥವಾ ವೃತ್ತಪತ್ರಿಕೆಗಳನ್ನು ಓದುವಾಗ ಅಲ್ಲಿ ಬರುವಂತಹ ಅನೇಕ ವಿಚಾರಗಳು ಅದು ಸತ್ಯವಾಗಿದೆಯೋ? ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಎನ್ನುವಂತಹ ಒಂದು ತೊಳಲಾಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವುದು ಸತ್ಯ, ಅಥವಾ ಸತ್ಯದ ವಿಚಾರಗಳು ಯಾವುದು? ಸತ್ಯ ಅಂದರೆ ಏನು? ಪಿಲಾತನು ಯೇಸು ಸ್ವಾಮಿಗೆ ಕೇಳಿದಂಥ ಪ್ರಶ್ನೆ, ಸತ್ಯ ಅಂದರೆ ಏನು? ಇವತ್ತು ಸಹ ನೀವು ಸತ್ಯ ಅಂದರೆ ಏನು, ಸತ್ಯವನ್ನು ನಾವು ಹೇಗೆ ತಿಳ್ಕೊಳ್ಳುವಂಥದ್ದು, ಸತ್ಯದ ಮಾರ್ಗದಲ್ಲಿ ನಾವು ಹೇಗೆ ಜೀವಿಸುವಂಥದ್ದು, ಅಥವಾ ಸತ್ಯದ ಜೀವಿತ ನಾವು ಹೇಗೆ? ಪ್ರಿಯ ಸಹೋದರ ಸಹೋದರಿಯರೇ, ಸುಳ್ಳಿನ ಪ್ರಪಂಚದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಸುಳ್ಳಿನ ಜೀವಿತಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಸುಳ್ಳುಗಳನ್ನು ಹೇಳುವುದರ ಮೂಲಕ ಸುಳ್ಳಿನ ಬದುಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯಾವಾಗ ಪ್ರತಿ ಸಮಯದಲ್ಲಿ ನಾವು ಸತ್ಯವನ್ನು ಹೇಳುವಂಥವರಾಗ್ತೇವೋ,
ಸತ್ಯವನ್ನು ನಾವು ಪ್ರಚಾರ ಮಾಡ್ತೇವೋ, ಸತ್ಯವನ್ನು ತಿಳಿಸುವಾಗ ಅನೇಕರಿಗೆ ಅದರಿಂದ ಅಪಾಯಗಳು ಬರ್ತಾ ಇದೆ. ಹಾಗಾಗಿ ನಾವು ಸಹ ಸುಳ್ಳಿನ ಕಡೆಗೆ ಮುಖ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ದೇವರಿಗೆ ಹೇಳ್ತಾನೆ ಆಮೇನ್ ಎಂಬುವ ಆತನು ಸತ್ಯವಂತನು, ಆತನು ಆಮೇನ್ ಎಂಬುವ ಆತನು. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ದೇವರಿಗೂ ಸಹ ಯೇಸು ಕ್ರಿಸ್ತನಿಗೂ ಸಹ ಒಂದು ಹೆಸರಿದೆ. ಆ ಹೆಸರು ಆಮೇನ್ ಎಂಬುವ ಆತನು. ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿ. ಪ್ರಿಯ ಸ್ನೇಹಿತರೆ, ಸತ್ಯ ಮತ್ತು ಸಾಕ್ಷಿ, ಟ್ರೂ ಅಂಡ್ ವಿಟ್ನೆಸ್, ಅದು ನಂಬತಕ್ಕ ಸತ್ಯ ಸಾಕ್ಷಿಯು ಆಗಿರುವಂತಹವನು. ಹಾಗಾದರೆ ಇಲ್ಲಿ ನೀವು ಗಮನಿಸುವುದಾದರೆ, ಇಲ್ಲಿ ಆಮೇನ್ ಎಂಬುದಾಗಿ ಹೇಳುವಾಗ ಅದು ಯಾವಾಗಲೂ ಸತ್ಯವನ್ನು ಹೇಳುವಂಥದ್ದಾಗಿದೆ ಎನ್ನುವಂತಹ ಮಾತುಗಳನ್ನು ಇಲ್ಲಿ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಹಾಗಾದರೆ ಸತ್ಯ ಸಾಕ್ಷಿ, ಒಂದು ಸತ್ಯ ಟ್ರೂ, ಮತ್ತೊಂದು ವಿಟ್ನೆಸ್, ಇದರ ಕುರಿತಾಗಿ ಹೇಳ್ತಾನೆ. ನಂಬತಕ್ಕ ಸಾಕ್ಷಿ ಎನ್ನುವಂಥದ್ದನ್ನು ಹೇಳ್ತಾನೆ. ದ ಫೇತ್ಫುಲ್ ಅಂಡ್ ಟ್ರೂ ವಿಟ್ನೆಸ್. ಹಾಗಾದರೆ ದೇವರನ್ನು ನಂಬತಕ್ಕಂಥದ್ದು ಮತ್ತು ಆತನು ಸತ್ಯ ಸಾಕ್ಷಿಯಾಗಿದ್ದಾನೆ. ನೀವು ಗಮನಿಸುವುದಾದರೆ ಇದೇ ಮಾತುಗಳನ್ನು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. 1ನೇ ಅಧ್ಯಾಯದಲ್ಲಿ ಆತನು ಇದೇ ಮಾತುಗಳನ್ನು ಹೇಳ್ತಾನೆ. 5ನೇ ವಚನ, 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ, ನಂಬತಕ್ಕ ಸಾಕ್ಷಿಯು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನಂಬತಕ್ಕ ಸಾಕ್ಷಿಯು ಮತ್ತು ಆಮೇನ್ ಎಂದರೆ ಆತನು ನಂಬತಕ್ಕ ಸಾಕ್ಷಿಯು ಮತ್ತು ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ, ಒಂದು ಕಡೆ ದೇವರ ಸೃಷ್ಟಿಗೆ ಮೂಲನು, ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಆಫ್ ಗಾಡ್ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅಂದರೆ ಆತನು ಪ್ರಾರಂಭದಲ್ಲಿ ಆ ಸೃಷ್ಟಿಗೆ ಆತನು ಮೂಲನಾಗಿದ್ದಾನೆ ಮತ್ತು ಆತನು ನಂಬತಕ್ಕ ಸಾಕ್ಷಿಯು, ಅದು ಸತ್ಯ ಸಾಕ್ಷಿಯು ಎನ್ನುವಂತಹ ಮಾತುಗಳನ್ನು ಇಲ್ಲಿ ವಿವರಿಸುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನನ್ನು ಕೇವಲ ಯಾವ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸತ್ಯವಂತನು ದೇವರು ಸತ್ಯವಂತನು, ಆತನು ನಂಬತಕ್ಕ ಸತ್ಯ ಸಾಕ್ಷಿಯು ಮತ್ತು ದೇವರ ಸೃಷ್ಟಿಗೆ ಮೂಲನೂ ಆಗಿದ್ದಾನೆ. ಹಾಗಾದರೆ ದೇವರ ಮೂಲಕ ಕ್ರಿಸ್ತನು ಸಹ ದೇವರ ಸೃಷ್ಟಿಗೆ ಮೂಲನೂ ಆಗಿದ್ದಾನೆ ಎನ್ನುವಂತಹ ಮಾತುಗಳನ್ನು ಹೇಳುವಂಥವನಾಗಿದ್ದಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಸಭೆಗೆ ತನ್ನನ್ನು ತಾನು ದೇವರು ಪ್ರಕಟಿಸಿಕೊಳ್ಳುವಂಥ ರೀತಿ ಹೇಗಿತ್ತು? 6 ಸಭೆಗಳನ್ನು ನೋಡುವಾಗ ದೇವರು ಪ್ರತಿಯೊಂದು ಸಭೆಗೆ, ಫಿಲಿಡೆಲ್ಫಿಯ ಸಭೆಗೆ ನಾನು ಪರಿಶುದ್ಧನು ಸತ್ಯವಂತನೂ ಆಗಿದ್ದೇನೆ ಅಂತ ಪ್ರಕಟಿಸಿಕೊಳ್ತಾನೆ. ಇಲ್ಲಿ ಲವೋದಿಕೆ ಸಭೆಗೆ ಬರುವಾಗ ಆಮೇನ್ ಎಂಬುವ ಆತನು, ಅಂದರೆ ನಂಬತಕ್ಕ ಸಾಕ್ಷಿ ಮತ್ತು ದೇವರ ಸೃಷ್ಟಿಗೆ ಮೂಲನಾಗಿರುವಂಥವನು ಹೇಳುವುದೇನೆಂದರೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಇನ್ನು ಪುನಃ 15ನೇ ವಚನಕ್ಕೆ ಬರುವಾಗ, ಪ್ರಿಯ ಸ್ನೇಹಿತರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಇಲ್ಲಿ ಆತನು ಹೇಳುವಂಥ ಮಾತು, ನಿನ್ನ ಕಾರ್ಯಗಳನ್ನು ನಾನು ಬಲ್ಲೆನು. ನನ್ನ ಸಹೋದರ ಸಹೋದರಿಯರೇ, ಹಾಗಾದರೆ ನಾನು ನಿನ್ನ ಕಾರ್ಯಗಳನ್ನು ಬಲ್ಲೆನು. ಹಾಗಾದರೆ ನನ್ನ ಸಭೆಯ ಕಾರ್ಯಗಳ ಕುರಿತಾಗಿ ಸಾಕ್ಷಿ ಹೇಳುವ ಆತನು ಸತ್ಯವಂತನಾಗಿರುವಂಥ ದೇವರು. ತನ್ನ ಸಭೆಯ ಕುರಿತಾಗಿ ಆತನು ಸಾಕ್ಷಿಯನ್ನು ಹೇಳ್ತಾನೆ. ತನ್ನ ಸಭೆಯ ಕುರಿತಾಗಿ ಆತನು ವಿವರಣೆ ಕೊಡ್ತಾನೆ. ತನ್ನ ಸಭೆಯಲ್ಲಿ ಯಾರು ಸಭೆಯನ್ನ ಕುರಿತಾಗಿ ಹೇಳುವಂಥವನು ದೇವರು ಮಾತ್ರ. ಇವತ್ತು ನನ್ನ ಸಭೆ ಅದು ಒಳ್ಳೆಯದೋ, ನನ್ನ ಸಭೆ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ಹೇಳುವುದಕ್ಕೆ ನಾವಿಗೆ ಆಸ್ಪದ ಇಲ್ಲ, ಅಥವಾ ನನಗೆ ಆಸ್ಪದ ಇಲ್ಲ. ಇದು ನನ್ನ ಒಳ್ಳೆಯ ಸಭೆ, ಇದು ಕೆಟ್ಟ ಸಭೆ ಎಂಬುದಾಗಿ ಹೇಳುವುದಕ್ಕೆ ನನಗೆ ಆಸ್ಪದ ಇಲ್ಲ. ದೇವರಾತ್ಮನು ಮಾತ್ರ ಅದನ್ನು ನಿರ್ಧರಿಸುವುದಕ್ಕೆ ಸಾಧ್ಯ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರು ಹೇಳ್ತಾನೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಹಾಗಾದರೆ ಸಭೆಯ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಬಲ್ಲಾತನಾಗಿದ್ದಾನೆ. ಇವತ್ತು ಸಭೆಯಾಗಿ ನಾನು ಏನು ಸಾಕ್ಷಿಯ ಜೀವಿತವನ್ನು ನಡೆಸ್ತೇನೆ,
ನಾನು ಸತ್ಯವಂತ ಸಭೆಯಾಗಿ ಜೀವಿಸ್ತಾ ಇದ್ದೇನಾ ಅಥವಾ ಅಸತ್ಯದ ಸಭೆಯಾಗಿ ಜೀವಿಸ್ತಾ ಇದ್ದೇನಾ? ನಾನು ಆಮೇನ್ ಎಂಬುವಾತನನ್ನು ಆರಾಧಿಸ್ತಾ ಇದ್ದೇನೋ ಅಥವಾ ಸತ್ಯವಂತ ದೇವರನ್ನು ಆರಾಧಿಸ್ತಾ ನಾನು ಅಸತ್ಯದ ಜೀವನದಲ್ಲಿ ಸಾಗುತ್ತಾ ಇದ್ದೇನೋ ಎನ್ನುವಂಥದ್ದನ್ನು ದೇವರು ನಮಗೆ ತಿಳಿಸುವಾತನಾಗಿದ್ದಾನೆ. ಆತನು ಹೇಳ್ತಾನೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಏನು ಅದು ನಿನ್ನ ಕೃತ್ಯ ಎಂಬುದಾಗಿ ಹೇಳುವಾಗ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿದ್ದರೆ ಒಳ್ಳೆಯದು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಪ್ರಿಯ ಸ್ನೇಹಿತರು, ಇದೊಂದು ದೇವರು ಬಹಳ ಡಿಸಪಾಯಿಂಟಿಂಗ್ ಆದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದೇವರು ನಮ್ಮ ಜೀವಿತವನ್ನು ಹೇಳ್ತಿದ್ದಾರೆ, ಅಥವಾ ಲವೋದಿಕೆಯ ಸಭೆಯ ಕುರಿತಾಗಿ ಆತನು ಹೇಳ್ತಿರುವಂಥ ಮಾತು ಏನಂತ ಹೇಳಿದ್ರೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನಿನ್ನಲ್ಲಿ ಸ್ಟ್ಯಾಂಡ್ ಇಲ್ಲ. ನೀನು ಸತ್ಯವಂತನೂ ಅಲ್ಲ ಅಸತ್ಯವಂತನೂ ಅಲ್ಲ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯು ಆರ್ ನೈದರ್ ಕೋಲ್ಡ್ ಆರ್ ಹಾಟ್. ಇದು ದೇವರು ಲವೋದಿಕೆ ಸಭೆಯ ಕುರಿತಾಗಿ ಮಾತನಾಡ್ತಿರುವಂಥ ಮಾತು. ಹಾಗಾದರೆ ನನ್ನ ಜೀವನ, ಸಭೆಯ ಜೀವನ ಹೇಗಿದೆ? ಸಭೆಯ ಬದುಕು ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ? ನಿನ್ನ ಜೀವನ ಹೇಗೆ ಹೋಗ್ತಾ ಇದೆ? ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಸಭೆಗೆ ಒಂದು ಸ್ಟ್ಯಾಂಡ್ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾನೆ. ನಿರ್ಧಾರವನ್ನು ನೀನು ತೆಗೆದುಕೊಳ್ತಾ ಇಲ್ಲ. ನೀನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇಲ್ಲ. ಯಾವ ದಿಕ್ಕಿನಲ್ಲಿ ನೀನು ಮುಂದೆ ಹೋಗ್ತಾ ಇದ್ದೀಯಾ ಎನ್ನುವಂತಹ ವಿಚಾರದಲ್ಲಿಲ್ಲ. ನನ್ನ ಪ್ರಿಯ ದೇವ ಜನರೇ, ಹಾಗಾದರೆ ದೇವರಾತ್ಮನು ಹೇಳ್ತಿದ್ದಾರೆ ಈ ರಾತ್ರಿಯಲ್ಲಿ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಇವತ್ತು ಮಳೆ ಬೀಳ್ತಾ ಇದೆ. ಮಧ್ಯಾಹ್ನ ಆಗುವಾಗ ನಮಗೆ ಬಿಸಿಲಿನ ತಾಪ ಬರುವಾಗ ಸೆಕೆ ಆಗ್ತದೆ. ಸಂಜೆ ಆಗುವಾಗ ಮಳೆ ಬರ್ತದೆ. ಒಂದೇ ಸಾರಿ ಮಳೆ ಮತ್ತು ಚಳಿ ಈ ವ್ಯತ್ಯಾಸಗಳಾಗುವಾಗ ನಮಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತದೆ. ನಮಗೆ ಒಂದು ರೀತಿಯಲ್ಲಿ ಬೇಸರಿಕೆ ಆಗ್ತದೆ. ವೆದರ್ ಯಾಕೆ ಈ ರೀತಿಯಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಅಥವಾ ವೆದರ್ ಯಾಕೆ ಈ ರೀತಿಯಲ್ಲಿ ಏರಿಳಿತಗಳನ್ನು ಕಾಣ್ತಾ ಇದೆ ಎನ್ನುವಂಥ ರೀತಿಯಲ್ಲಿ ನಮಗೆ ಭಾವನೆಗಳು ಮೂಡ್ತವೆ. ಆದರೆ ದೇವರು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಹಾಗಾದರೆ ನಿನ್ನ ಸ್ಥಿತಿ ಏನಿದೆ? ನಿನ್ನಲ್ಲಿ ಒಂದು ರೀತಿಯಾದಂತಹ ಆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನೀನು ಸರಿಯಾದಂಥ ರೀತಿಯ ಸಮನ್ವಯತೆಯನ್ನು ಸಾಧಿಸಿಕೊಂಡು ಹೋಗ್ತಾ ಇಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಒಂದು ಕಡೆ ಇದ್ದರೆ ಒಳ್ಳೆಯದಾಗ್ತಾ ಇತ್ತು. ನಾವು ಅನೇಕ ಸಂದರ್ಭದಲ್ಲಿ ನನಗೆ ದೇವರೂ ಬೇಕು, ಸೈತಾನನೂ ಬೇಕು, ಚರ್ಚು ಬೇಕು, ಪ್ರಪಂಚವೂ ಬೇಕು ಎನ್ನುವಂತಹ ತೊಳಲಾಟದ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ನಮ್ಮ ಜೀವನ ಹೇಗಿದೆ ಅಂತ ಹೇಳುವಾಗ ತೊಳಲಾಟದ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ. ಅನೇಕ ವಿಷಯಗಳು ಬರುವಾಗ ಯಾವುದು ನನಗೆ ಪ್ರಾಮುಖ್ಯ, ಯಾವುದರ ಕಡೆಗೆ ನಾನು ಹೋಗಬೇಕು, ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವಂತಹ ಗೊಂದಲವಾದಂತಹ ಮನಸ್ಸಿನಲ್ಲಿ ನಮ್ಮ ಕ್ರೈಸ್ತ ಬದುಕು, ಆಧ್ಯಾತ್ಮಿಕತೆ ಜೀವನ ಇದೆ. ನಾನು ಆರಾಧನೆ ಮಾಡುವಾಗ ನನ್ನಲ್ಲಿ ಒಳ್ಳೆಯ ಭಾವನೆಗಳು ಮೂಡ್ತವೆ, ಒಳ್ಳೆಯ ಆಲೋಚನೆಗಳು ಬರ್ತವೆ. ಆದರೆ ನಾನು ಹೊರಗೆ ಹೋಗುವಾಗ ಇಹಲೋಕದ ವಿಚಾರಗಳಿಂದ ನನ್ನಲ್ಲಿರುವಂತಹ ಅನೇಕ ಒಳ್ಳೆತನಗಳು ಹೋಗಿ ನಾನು ಇಹಲೋಕದ ವಿಚಾರಗಳಿಗೆ ಬಲಿಯಾಗ್ತಾ ಇದ್ದೇನೆ. ಹಾಗಾದರೆ ನನಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ?
ಅಥವಾ ನಿರ್ಧಾರಗಳಿಗೆ ನಾನು ಯಾಕೆ ಬದ್ಧನಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಬದುಕು ಈ ರೀತಿಯಲ್ಲಿ ಇದೆ. ನಮ್ಮ ಜೀವನ, ನಮ್ಮ ಆಲೋಚನೆಗಳು ಈ ರೀತಿಯಲ್ಲಿದೆ. ಒಂದು ಬೇಕು, ಒಂದು ಬೇಡ, ಅಥವಾ ಬೇಡ ಬೇಕು, ಈ ಒಂದು ತೊಳಲಾಟದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅದನ್ನೇ ದೇವರಾತ್ಮನು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನಿರ್ಧಾರಗಳಲ್ಲಿ ನೀನು ಸೋತು ಹೋಗ್ತಾ ಇದ್ದೀಯಾ. ದೇವರ ಬಳಿಗೆ ಬಂದು ನೀನು ನಿರ್ಧಾರವನ್ನು ತೆಗೆದುಕೊಂಡು ಆ ನಿರ್ಧಾರದಲ್ಲಿಯೇ ಬದುಕುತ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅರ್ಧ ಬೆಂದಂತಹ ಜೀವನ, ಅರ್ಧ ಬೆಂದಂತಹ ಸ್ಥಿತಿ, ಅರ್ಧ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಸ್ಥಿತಿಯಲ್ಲಿಯೇ ನೀವು ಬದುಕುತ್ತಾ ಇದ್ದೇವೆ. ದೇವರ ಬಳಿಗೆ ಬರುವಾಗ ನಿರ್ಧಾರಗಳನ್ನು ಪ್ರಕಟಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಥವಾ ನಾನು ದೇವರ ಬಳಿಗೆ ಬರುವಾಗ ನನ್ನನ್ನು ನಾನು ಒಪ್ಪಿಸಿಕೊಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದೇವರ ಬಳಿಗೆ ಬರುವಾಗ ಪರಿವರ್ತನೆಗೆ ಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೊಸ ಬದುಕನ್ನು ನಾನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಥವಾ ಲೋಕದ ಒಳಗೆ ಹೋದಾಗಲೂ ಸಹ ಅಲ್ಲೂ ಸಹ ನನ್ನ ಜೀವನ ಅರ್ಧ ಬೆಂದಂತಹ ಸ್ಥಿತಿಯಲ್ಲಿದೆ. ಆತನು ಹೇಳ್ತಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆದಿತ್ತು, ಒಂದು ಕಡೆ ನೀನಿದ್ದರೆ ಎಷ್ಟೋ ಒಳ್ಳೆದಿತ್ತು. ಅರ್ಧ ಮನಸ್ಥಿತಿ. ಪ್ರಿಯ ಸ್ನೇಹಿತರೆ, ಅರ್ಧ ಮನಸ್ಥಿತಿ ಬಹಳ ಅಪಾಯಕಾರಿ. ಅರ್ಧ ಮನಸ್ಸಿನ ಆಲೋಚನೆಗಳು ಬಹಳ ಕೆಡುಕನ್ನು ಉಂಟು ಮಾಡ್ತವೆ. ಅರ್ಧ ಮನಸ್ಸಿನ ನಿರ್ಧಾರಗಳು ನಮ್ಮ ಜೀವಿತವನ್ನು ಬೇರೆಯ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಅಪಾಯಗಳು ಎದುರಾಗ್ತವೆ. ಆತನು ಹೇಳ್ತಾನೆ, ದೇವರಾತ್ಮನು ಹೇಳುವಂಥ ಮಾತು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ಕಾರ್ತೇನೆ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನಮಗೆ ಉಗುರು ಬೆಚ್ಚಗಿನ ಜೀವನ ಬಹಳ ಇಷ್ಟ. ಉಗುರು ಬೆಚ್ಚಗಿನ ಜೀವನ. ನಾವು ಕುಡಿಯುವುದಕ್ಕೆ ನೀರನ್ನು ತೆಗೆದುಕೊಳ್ಳುವಾಗ ಆ ನೀರು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ನಮ್ಮ ಕೈ ಬೆರಳುಗಳನ್ನು ಇಟ್ಟು ನೋಡ್ತೇವೆ. ತುಂಬ ತಣ್ಣಗಾದರೂ ಕುಡಿಯುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ತುಂಬ ಬಿಸಿಯಾದರೂ ಚೆನ್ನಾಗಿಲ್ಲ. ಉಗುರು ಬೆಚ್ಚಗೆ ಅದು ಶಾಖ ಕೊಡ್ತದೆ ನಮಗೆ, ಆಗ ನಾವು ಅದನ್ನು ಕುಡಿತೇವೆ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಮ್ಮ ಜೀವನ ಯಾವುದೇ ನಿರ್ಧಾರಗಳಿಗೆ ಬರದಂತೆ ಅರ್ಧ ಬೆಂದಂಥ ಸ್ಥಿತಿಯಲ್ಲಿ, ಆ ಉಗುರು ಬೆಚ್ಚಗಿನ ಸ್ಥಿತಿ ನಮ್ಮೆಲ್ಲರಿಗೆ ಬಹಳವಾದಂತಹ ರೀತಿಯಲ್ಲಿ ಇಷ್ಟವಾಗುವಂಥದ್ದು. ಆ ಸ್ಥಿತಿಯಲ್ಲಿ ನಾನು ಬಂದು ಬಿಟ್ಟಿದ್ದೇನೆ. ಹಾಗಾದರೆ ದೇವರು ಈ ರಾತ್ರಿಯ ಸಮಯದಲ್ಲಿ ಒಂದು ಉದಾಹರಣೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಯು ಆರ್ ನೈದರ್ ಕೋಲ್ಡ್ ಆರ್ ನಾಟ್ ಹಾಟ್ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಜೀವನ ಉಗುರು ಬೆಚ್ಚಗಿನ ಜೀವನವಾಗಿದೆಯಾ? ಅಥವಾ ನನ್ನ ಆಧ್ಯಾತ್ಮಿಕ ಬದುಕು, ದೇವರೊಟ್ಟಿಗಿನ ಸಂಬಂಧ, ದೇವರೊಟ್ಟಿಗೆ ನಾನು ಜೀವಿಸುವಂತಹ ರೀತಿ ಉಗುರು ಬೆಚ್ಚಗಿನ ಸ್ಥಿತಿ? ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನನ್ನ ಸಭೆಯ ಜೀವನ ಉಗುರು ಬೆಚ್ಚಗಿನ ಜೀವನ, ನನ್ನ ಆಧ್ಯಾತ್ಮಿಕತೆ ಬದುಕು ಉಗುರು ಬೆಚ್ಚಗಿನ ಸ್ಥಿತಿಯೋ? ನಾನು ತಣ್ಣಗಿದ್ದೀನೋ ಅಥವಾ ನಾನು ಬೆಚ್ಚಗಿದ್ದೀನೋ? ಅಥವಾ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿದ್ದೇನೋ? ಆಗ ಆತನು ಹೇಳ್ತಾನೆ, ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು, ನಿನ್ನನ್ನು ತೆಗೆದುಹಾಕು. ನನ್ನ ಪ್ರಿಯ ಸಹೋದರ ದೇವರು ಯಾವಾಗ ನಾವು ನಿರ್ಧಾರಗಳಿಗೆ ನಾವು ಬರೋದಿಲ್ಲ, ನಾವು ದೇವರ ಸಂಗಡ ಬಂದಾಗ ನಿರ್ಧಾರಗಳಿಗೆ ನಾವು ಬರೋದಿಲ್ಲ, ಆ ನಿರ್ಧಾರಗಳಿಗೆ ಬರದಿದ್ದಾಗ ದೇವರು ನಮ್ಮನ್ನು ಆತನು ಕಾಡ್ತಾನೆ, ಆತನು ದೂಡ್ತಾನೆ, ನಮ್ಮನ್ನು ಆತನು ದೂರ ತಳ್ಳುವಂಥದ್ದನ್ನು. ಹಾಗಾದರೆ ಅರ್ಧ ಮನಸ್ಸಿನ ಬದುಕುಗಳು, ಅರ್ಧ ಆಲೋಚನೆಯ ಮನಸ್ಸುಗಳು, ನಿರ್ಧಾರಕ್ಕೆ ಬರದಂತಹ ಮನಸ್ಸುಗಳಲ್ಲಿ ನಾವು ದೇವರ ಸಮೀಪಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ನಿರ್ಧಾರಕ್ಕೆ ಮಾತ್ರ ದೇವರು ಕರೆ ಕೊಡ್ತಾನೆ. ನಾನು ನಿಮ್ಮ ಮುಂದೆ ಆಶೀರ್ವಾದವನ್ನು, ಶಾಪವನ್ನು ಇಟ್ಟಿದ್ದೇನೆ, ನೀವೇ ಆರಿಸಿಕೊಂಡ್ರಿ. ನೀವು ಯಾವುದಕ್ಕೆ ಬರ್ತೀರಿ? ನಿರ್ಧಾರಗಳಿಗೆ ಬರುವಾಗ ದೇವರು ನಮಗೆ
ಆತನು ನಮ್ಮನ್ನು ಕರೆಯುವಾತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿಯ ಸಮಯದಲ್ಲಿ ದೇವರ ವಾಕ್ಯ ಭಾಗ ನಮಗೆ ಹೇಳುವಂಥದ್ದು, ನಾನು ಯಾವ ನಿರ್ಧಾರದಲ್ಲಿದ್ದೇನೆ, ತೊಳಲಾಟದಲ್ಲಿದ್ದೇನೆ, ಯಾವ ಹೋರಾಟದಲ್ಲಿ ನಾನು ಬದುಕ್ತಾ ಇದ್ದೇನೆ, ನನ್ನನ್ನು ಅಡ್ಡಿಪಡಿಸುವಂಥ ವಿಚಾರಗಳು ಯಾವುದು, ದೇವರ ಬಳಿಗೆ ಬರುವುದಕ್ಕೆ ನನಗೆ ವಿಘ್ನವಾಗಿರುವಂಥ ವಿಚಾರಗಳು ಯಾವುದು, ತಡೆಯೊಡ್ಡುವಂಥ ವಿಚಾರಗಳು ಯಾವುದು. ನಾನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಇದೇ ಬದುಕನ್ನು ಸಾಗಿಸ್ತಾ ಇರ್ತೇವೆ. ನಮ್ಮ ಸುತ್ತಮುತ್ತ ಅನೇಕ ತೊಂದರೆಗಳಾದಾಗ, ಅನ್ಯಾಯಗಳು ಆದಾಗ ನಾವು ಅದನ್ನು ಮಾತನಾಡದೆ ಮೌನವಾಗಿರ್ತೇವೆ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಅಂಜರಕ್ಕೆ ಮುಂಚಿರುವಾಳಂತ. ನಾವು ಪ್ರತಿಯೊಬ್ಬರಿಗೂ ನಾವು ಒಳ್ಳೆಯವರಾಗಿ ಜೀವಿಸಬೇಕು. ನಾವು ಪ್ರತಿಯೊಬ್ಬರಿಗೂ ನಾವು ಉತ್ತಮವಾಗಿ ಜೀವಿಸಬೇಕು. ಪ್ರತಿಯೊಬ್ಬರಿಗೂ ನಾನು ಒಳ್ಳೆಯವನು, ಪ್ರತಿಯೊಬ್ಬರಿಗೂ ನಾನು ಹೀಗೆ. ಹಾಗಾದರೆ ನಾನು ಲೋಕದ ಕಡೆ ಹೋಗುವಾಗ ಒಳ್ಳೆಯವನ ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ, ಸಭೆಯೊಳಗೆ ಬರುವಾಗ ಒಳ್ಳೆಯವನ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹಾಗಾದರೆ ನಿರ್ಧಾರಕ್ಕೆ ಯಾವಾಗ ಬರಬೇಕು? ಒಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಹಣವನ್ನು ಆಶಿಸಬಾರದು ಎಂಬುದಾಗಿ. ಅದನ್ನು ನಾನು ಹಣದ ಆಶೆಯಿಂದ ಹೋಗ್ತಿದ್ದೇನೆ. ಅಧಿಕಾರ ಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ನಾನು ಅಧಿಕಾರದಿಂದ ಹೋಗ್ತೇನೆ. ಅಧಿಕಾರ ಬೇಡ ಅಂತ ಹೇಳ್ತೇನೆ, ಅಧಿಕಾರ ಬೇಕು ಅಂತ ಹೇಳ್ತೇನೆ. ಹಣ ಬೇಡ ಅಂತ ಹೇಳ್ತಾನೆ, ಹಣ ಬೇಕು ಅಂತ ಹೇಳ್ತೇನೆ. ದೇವರು ಬೇಕು ಅಂತ ಹೇಳ್ತೇನೆ, ಸೈತಾನನು ಬೇಡ ಅಂತ ಹೇಳ್ತೇನೆ. ನಂತರ ಸೈತಾನ ಬೇಕು ಅಂತೇನೆ, ದೇವರು ಬೇಡ ಅಂತ ಹೇಳ್ತೇನೆ. ಈ ಬೇಡ ಬೇಕು, ಬೇಡ ಬೇಕು, ಬೇಡ ಬೇಕು, ಈ ಮಧ್ಯದಲ್ಲಿ ನಾನು ನೀನು ಇವತ್ತು ಜೀವನದ ಪ್ರಯಾಣವನ್ನು ನಡೆಸ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ನಮ್ಮ ಮುಂದೆ ಅನೇಕ ಆಪ್ಷನ್ಗಳನ್ನು ದೇವರಿಟ್ಟಿದ್ದ. ನಿರ್ಧಾರಕ್ಕೆ ನಮ್ಮನ್ನು ಸಭೆಯನ್ನು ಕರೀತಾ ಇದ್ದಾನೆ. ಯಾವುದಕ್ಕೆ ನೀನು ನಿರ್ಧಾರ ಮಾಡ್ತಾ ಇದ್ದ? ನೀನು ಕೇವಲ ಎಲ್ಲರಿಗೂ ಒಳ್ಳೆಯವನ ರೀತಿಯಲ್ಲಿ ಉಗುರು ಬೆಚ್ಚಗಿನ ಸ್ಥಿತಿಯನ್ನು, ನಮಗೆಲ್ಲರೂ ಬಹಳ ಇಷ್ಟ ಬೆಚ್ಚಗಿನ ಸ್ಥಿತಿ, ನಮ್ಮೆಲ್ಲರಿಗೂ ಸಹ ಬಹಳ ಇಷ್ಟ. ನಾವು ಸೆಕ್ಯೂರ್ ಆಗಿ ಅಪಾಯವಿಲ್ಲದಂಥ ಸ್ಥಿತಿಯಲ್ಲಿ ನಾನು ಬದುಕಬೇಕೆನ್ನುವಂಥ ಜೀವನದಲ್ಲಿ ನಾನು ಬದುಕ್ತಾ ಇದ್ದೇನೆ. ಅಂದರೆ ದೇವರು ಹೇಳ್ತಾನೆ, ಸಭೆಗೆ ನೀನು ನಿರ್ಧಾರವನ್ನು ಪ್ರಕಟಿಸಬೇಕು. ನೀನು ಯಾವಾಗ ನಿರ್ಧಾರಕ್ಕೆ ಬರೋದಿಲ್ಲ, ಆಗ ನಿನ್ನನ್ನು ಬಾಯಿಯೊಳಗಿಂದ ಕಾರುತ್ತೇನೆ ಎನ್ನುವಂಥ ಮಾತನ್ನು. ಹಾಗಾದರೆ ಮುಂದಿನ ಮಂಗಳವಾರ ಮುಂದಿನ ವಾಕ್ಯ ಭಾಗಗಳನ್ನು ನಾವು ಧ್ಯಾನಿಸೋಣ. ದೇವರು ಆಮೇನ್ ಎಂಬುವ ವಾಕ್ಯವನ್ನು ನಮಗೆ ಹೇಳ್ತಿದ್ದಾನೆ. ನೀನು ನಿರ್ಧಾರಕ್ಕೆ ಬಾ, ನಿರ್ಧಾರಕ್ಕೆ ಬರೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಿ. ಪ್ರಾರ್ಥನೆ ಮಾಡೋಣ. ಕೃಪಾಳು ಕರ್ತನೆ, ನಿನ್ನ ವಾಕ್ಯದ ಆಶೀರ್ವಾದದ ನೆರಳಿನಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಸ್ವಾಮಿ. ನಮ್ಮ ಬದುಕುಗಳು ನಿರ್ಧಾರವನ್ನು ಪ್ರಕಟಿಸಿದಂಥ ಬದುಕುಗಳಾಗಿ ನಾವು ಯಾವುದನ್ನು ನಂಬಿಕೊಂಡು ಸತ್ಯವನ್ನು ಜೀವಿಸ್ತಾ ಇದ್ದೇವೋ ಅಥವಾ ಸತ್ಯದ ಕಡೆಗೆ ಮುಖ ಮಾಡಿಕೊಂಡಿದ್ದೇವೋ, ನಾವು ಒಂದು ಬೇಕು ಒಂದು ಬೇಡ ಅಥವಾ ಬೇಡ ಬೇಕುಗಳ ಮಧ್ಯದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೋ, ಕರ್ತನ ನೀನು ಕೊಟ್ಟಂಥ ವಾಕ್ಯದ ಆಶೀರ್ವಾದಕ್ಕಾಗಿ, ನೀನು ಕೊಟ್ಟಂಥ ವಾಕ್ಯದ ನಡೆಸುವಿಕೆಗಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಕರ್ತನೆ, ತಲೆಬಾಗಿರುವಂಥ ನಮ್ಮೆಲ್ಲರನ್ನು ನೀನು ಪರಾಂಬರಿಸಿ ರಾತ್ರಿ ಕೂಡ ಒಳ್ಳೆಯ ವಿಶ್ರಾಂತಿ, ಒಳ್ಳೆಯ ನಿದ್ರೆಗೆ ನಮ್ಮ ನಡೆಸಿ. ನನ್ನ ಚಿತ್ತವಿದ್ದರೆ ನಾಳೆ ಅರುಣೋದಯಕ್ಕೆ ನಮ್ಮ ದೇಹಾತ್ಮ ಪ್ರಾಣಗಳನ್ನು ಎಬ್ಬಿಸುವುದಾಗಿ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಿನ್ನ ಹಸ್ತಗಳನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಗೊಂಡಿರಲಿ.